voice of Kannadiga News, Pulse of the Public. ತಾಲೂಕಿನ ಶಣವಿಲಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹುಲ್ಲಂಗಾಲ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂತೇಮರೂರು ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಮಾತನಾಡಿ, ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಲು ಕಲಿಕಾ ಹಬ್ಬ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡಬೇಕು. ಗ್ರಾಮೀಣ ಮಕ್ಕಳಲ್ಲಿ ಹೆಚ್ಚಿನ ಪ್ರತಿಭೆ ಇದ್ದರೂ ಅವಕಾಶ ಮತ್ತು ಸೌಲಭ್ಯಗಳ ಕೊರತೆಯಿಂದ ಬೆಳಕಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಗ್ರಾಮೀಣ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದರು. ಕಲಿಕಾ ಹಬ್ಬದಲ್ಲಿ ಶಣವಿಲಕುಪ್ಪೆ ಗ್ರಾಮದಲ್ಲಿ ಮಕ್ಕಳಿಗೆ ಕಲಿಕೆಗೆ ತುಂಬ ಸಹಕಾರಿಯಾಗಿದೆ. ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರೋದು ತುಂಬ ಹೆಮ್ಮೆಯ ವಿಚಾರ. ಕ್ಲಸ್ಟರ್ ವ್ಯಾಪ್ತಿಯ 11 ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣ ತೊಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಕತೆ ಹೇಳುವುದು, ಮೋಜಿನ ಗಣಿತ, ಸ್ಮರಣ ಶಕ್ತಿ ಪರೀಕ್ಷೆ, ಪೋಷಕರು ಮತ್ತು ಮಕ್ಕಳ ನಡುವೆ ಸಂವಾದ ಸೇರಿದಂತೆ 7 ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಭೆ ಮೆರೆದರು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಐದನೇ ತರಗತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ವ್ಯವಸ್ಥಿತವಾಗಿ ನಡೆಸಿಕೊಡ್ತಕ್ಕಂತಹ ಕಲಿಕಾ ಹಬ್ಬ ಆಗಿದೆ. ಇದು FLNಗೆ ಸಂಬಂಧಪಟ್ಟಂತಹ ಕಲಿಕಾ ಹಬ್ಬ. ಇಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿಯಲ್ಲಿರ್ತಕ್ಕಂತಹ ಮಕ್ಕಳನ್ನ ವಿವಿಧ 7 ಸ್ಥಳಗಳನ್ನಾಗಿ ಮಾಡಿ ಆಯ್ಕೆ ಮಾಡಿ ಆ ಮಕ್ಕಳು ಸಂತೋಷದಾಯಕವಾಗಿ ಕಲಿತು ಜೊತೆಗೆ ಬೇರೆ ಮಕ್ಕಳ ಜೊತೆ ಕಲಿತಾ ಹೋಗಿ ಅದನ್ನ ವ್ಯಕ್ತಪಡಿಸಬೇಕು. ಎಲ್ಲ ಸಮುದಾಯದ ಮುಂದೆ ವ್ಯಕ್ತಪಡಿಸತಕ್ಕಂತಹ ಕಲಿಕಾ ಹಬ್ಬ ಆಗಿರ್ತದೆ. ಹಾಗಾಗಿ ಕಲಿಕಾ ಹಬ್ಬ ನಮ್ಮ ಶಾಲೆಯಲ್ಲಿ ಬಹಳ ಖುಷಿಯಾಗಿರ್ತಕ್ಕಂತಹ ಕೆಲಸ ಆಗಿರ್ತದೆ. ಈ ಕಲಿಕಾ ಹಬ್ಬದಲ್ಲಿ ನಮ್ಮ ಕ್ಲಸ್ಟರ್ನ ಎಲ್ಲಾ ಶಾಲೆಯ ಮಕ್ಕಳು ಅಂದ್ರೆ 1ರಿಂದ 5ನೇ ತರಗತಿಯ ಎಲ್ಲಾ ಮಾಡಿದ್ದಾರೆ. ಜೊತೆಗೆ ಈ ಒಂದು ಇಸಿಒ ಕಾಂತರಾಜು, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್, ಮುಖ್ಯ ಶಿಕ್ಷಕಿ ಯಾಸ್ಮಿನ್ ತಾಜ್, ನಂಜರಾಜ್, ಕೃಷ್ಣೇಗೌಡ, ರಮೇಶ್, ರೌಷನ್ ಅರ, ಸಾಗರ್, ದಿವ್ಯಾ, ಶಿವಕುಮಾರ್ ಪರಮೇಶ್ ಭಾಗವಹಿಸಿದರು. ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್, ಹಾಸನ ಜಿಲ್ಲೆ, ಅರಕಲಗೂಡು.